ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಆ ವ್ಯಕ್ತಿಯ ಡೀಪ್ ಫೀಲಿಂಗ್ ಏನಾಗಿರುತ್ತೆ ಅಂತ ಅನ್ನೋದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಯಾವುದು ರೆಸನೇಟ್ ಆಗುತ್ತೋ ಅದನ್ನ ತಗೊಳ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನಿರುತ್ತೆ, ಸೊ ಇಲ್ಲಿ ನಿಮ್ಮ ಅಪೋಸಿಟ್ ಪರ್ಸನ್, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಎನಿ ಪರ್ಸನ್, ಅಪೋಸಿಟ್ ಪರ್ಸನ್, ಅವ್ರದ್ದು ಫೀಲಿಂಗ್ಸ್ ಅದು ನೀವು ನೋಡ್ಬೋದು. ಇಲ್ಲ ಅಂತಂದ್ರೆ ಲವ್ ರಿಲೇಶನ್ಶಿಪ್ ಅಂತ ಅಂದ್ರೆ ಲವ್ ರಿಲೇಶನ್ಶಿಪ್ ಅಂದಾದ್ರೂ ಕೂಡ ನೋಡ್ಬೋದು. ಓಕೆ, ಎನಿಥಿಂಗ್ ರಿಲೇಶನ್ಶಿಪ್ ಅಲ್ಲಿ ಅಪೋಸಿಟ್ ಪರ್ಸನ್ ಡೀಪ್ ಫೀಲಿಂಗ್ ಏನಿದೆ ಅಂತ ಅನ್ನೋದು, ಅಂಡ್ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 8 of Pentacles. Okay, 7 of Chariot, 4 of Wands, 2 of Pentacles. Okay, Knight of Swords. Okay, ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ನಿಮ್ಮ ಮೇಲೆ ಹೇಳೋದಾದ್ರೆ ಪಾಸಿಟಿವ್ನೆಸ್ ಅಲ್ಲೇ ಇದೆ. ಓಕೆ, ತುಂಬಾ ನೆಗೆಟಿವ್ ಆಗಿ ಆ ಥರದಲ್ಲಿ ಏನು ಇಲ್ಲ, ತುಂಬಾನೇ ಪಾಸಿಟಿವ್ ಆಗಿದೆ. ಆ್ಯಂಡ್ ತುಂಬಾನೇ ಒಂದು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅಂತಾನು ಹೇಳ್ಬೋದು. ಓಕೆ, ನೋಡೋಣ ಮತ್ತೇನೇನು ಮೆಸೇಜಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕೆಲವೊಂದ್ಸರಿ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ, ನಾನು ಹೇಳಿದ್ದೆ ಆಗ್ಬೇಕು ಅಂತ ತುಂಬಾನೇ ನಿಮ್ಗೆ ಅವರು ಫೋರ್ಸ್ ಮಾಡ್ತಾ ಇರ್ಬೋದು. ಡೀಪ್ ಫೀಲಿಂಗ್ ಅಲ್ಲಿ ಇದ್ದಾರೆ, ಒಳ್ಳೆ ಪಾಸಿಟಿವ್ ಅಲ್ಲೇ ಇದ್ದಾರೆ, ಬಟ್ ಆದ್ರೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅನ್ನೋದು ತುಂಬಾನೇ ಜಾಸ್ತಿ ಆಗಿದೆ. ಓಕೆ, ಅವ್ರು ಹೇಳ್ದಂಗೆನೆ ಆಗ್ಬೇಕು, ಅವ್ರು ಹೇಳಿದ್ದೇ ಮಾಡ್ಬೇಕು. ಓಕೆ, ಅವ್ರು ಹೇಳಿದ್ದು ತಿಂಡಿನೇ ನಾನು ಪ್ರಿಪೇರ್ ಮಾಡಬೇಕು, ಆ ಥರದ್ದು, ಅಥವಾ ಅವ್ರು ಏನೇನೆಲ್ಲ ಇಷ್ಟಪಡ್ತಾರೋ ಅದ್ರ ಥರನೇ ಇರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಓಕೆ, ಅದ್ರದ್ದು ಕಡೆ ನಿಮಗೆ ಗಮನ. ಆ್ಯಂಡ್ ಸ್ವಲ್ಪ ಇಲ್ಲಿ ಈ ವಿಚಾರಕ್ಕೆನೆ ನಿಮ್ಮ ಹತ್ರ ಜಗಳ ಆಗಿರಬಹುದು ಅಂತಾನು ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಎಲ್ಲದೂ ಓಕೆ, ಆದ್ರೆ ನನ್ಗೆ ಅವ್ರದ್ದು ತುಂಬಾನೇ ರಿಸ್ಟ್ರಿಕ್ಷನ್ ಮಾಡ್ತಾರೆ ಅಂತ ಅನ್ನೋ ಒಂದು ವಿಚಾರದಲ್ಲಿ ನಿಮ್ಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು. ಓಕೆ, ಅಂಡ್ ಇಲ್ಲಿ ಚಾರಿಯಟ್ ಅಂಡ್ ಜಡ್ಜ್ಮೆಂಟ್. ಓಕೆ, ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗುವಂತಹ ಒಂದು ಬರಬಹುದು ಅಂತಾನು ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ಬರಲ್ಲಿ ಆಲ್ರೆಡಿ ಇರಬಹುದು, ಬೇರೆ ಯಾರೋ ಒಬ್ರು ಬಂದು ನಿಮ್ಮ ಒಂದು ಸಂಬಂಧದಲ್ಲಿ ಕೆಡ್ಸಿರುವಂತದ್ದನ್ನ ಹೇಳ್ತೀನಲ್ಲ, ಇಲ್ಲಿ ಬರೀ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲ, ಇದು ಎನಿ ಪರ್ಸನ್, ಅಪೋಸಿಟ್ ಪರ್ಸನ್ ಅಲ್ಲಿ. ಸೊ ನಿಮ್ಮ ಒಂದು ಇದರಲ್ಲಿ ಆ ಒಂದು ಪರ್ಸನ್ ಬಂದು ನಿಮ್ಮನ್ನ ಕೆಡ್ಸೋ ಅಂಡ್ ಇನ್ನೂ ಡೀಪಲ್ಲಿ ನಾನು ನೋಡೋದಾದ್ರೆ, ಕೆಲವೊಂದು ಸರಿ ನಿಮ್ಗೆ ನಿಮ್ಮ ಬಗ್ಗೆ ನಾನು ಹೇಳೋದಾದ್ರೆ, ಓಕೆ, ನಿಮ್ಮ ಒಂದು ಎನರ್ಜಿಯಲ್ಲಿ ನಾನು ಹೇಳೋದಾದ್ರೆ, ಆ ವ್ಯಕ್ತಿಯ ನಿಮ್ಗೆ ಒಳ್ಳೇದು ಗೊತ್ತಿದೆ ಅಂಡ್ ಕೆಟ್ಟದ್ದು ಗೊತ್ತಿದೆ.
ಓಕೆ, ಪಾಸಿಟಿವ್ ಸೈಡಲ್ಲೂ ಇಷ್ಟೊಂದೆಲ್ಲ ಪಾಸಿಟಿವ್ ಇದೆ, ಬಟ್ ಆದ್ರೆ ಇದು ಕೂಡ ನೆಗೆಟಿವ್ ಅಲ್ವಾ. ಓಕೆ, ಇವಾಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಆದ್ರೆ ನನಗೆ ಡ್ರಿಂಕ್ಸ್ ಮಾಡ್ತಾರೆ, ಅದು ನನ್ಗೆ ಇಷ್ಟ ಇಲ್ಲ, ಇದು ನೆಗೆಟಿವ್ ಸೈಡ್. ಎಲ್ಲದೂ ಓಕೆ, ಬಟ್ ಆದ್ರೆ ಅವರು ತುಂಬಾ ದುಡ್ಡು ಖರ್ಚು ಮಾಡ್ತಾರಪ್ಪ, ನನ್ಗದು ಇಷ್ಟ ಆಗಲ್ಲ. ಸೊ ಆ ರೀತಿ ಒಂದು ಸಂಬಂಧ ಅಪೋಸಿಟ್ ಪರ್ಸನ್ ನಿಂದು ಆಗಿರಬಹುದು. ಓಕೆ, ಅದು ರಿಲೇಟೆಡ್ ಟು ದಿ ಆ ಒಂದು ಸಂಬಂಧ ಏನಕ್ಕೆ ಈ ರೀತಿ ಆಗ್ತಾ ಇರೋದು ಅಂತಂದ್ರೆ ಕಾರ್ಮಿಕ್ ರಿಲೇಷನ್ ಇರೋದ್ರಿಂದ. ಓಕೆ, ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪಾಸ್ಟ್ ಅಲ್ಲಿ ನಾನು ಹೇಳೋದಾದ್ರೆ, ಅಂದ್ರೆ ಪಾಸ್ಟ್ ಲೈಫ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನಿಮ್ಮ ಒಂದು ಅವ್ರ ಸಂಬಂಧ ತುಂಬಾನೇ ಜಾಸ್ತಿ ಇರೋದ್ರಿಂದ ಏನೇ ಮಾಡಿದ್ರು ಕೂಡ ಹೋಗ್ಲಿ ಬಿಡಪ್ಪ ಅಂತ ಅನ್ಕೊಂಡು ನೀವು ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ ಬಿಕಾಸ್ ಆಫ್ ಕಾರ್ಮಿಕ್ ಪ್ಯಾಟ್ರನ್ಸ್. ಓಕೆ, ಅಂಡ್ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಗೆ ಪಾರ್ಟಿಗೆ ಹೋಗ್ಬೇಕು, ನನ್ನ ಮದ್ವೆಗೆ ಹೋಗ್ಬೇಕು, ನನ್ನ ಫಂಕ್ಷನಿಗೆ ಹೋಗ್ಬೇಕು ಅಂತೇಳ್ಬಿಟ್ಟು ತುಂಬಾನೇ ಇಷ್ಟ ಇದೆ. ಓಕೆ, ಅಂಡ್ ಅಪೋಸಿಟ್ ಪರ್ಸನ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಾರೆ. ಓಕೆ, ಕೆಲವೊಂದ್ಸರಿ ನಿಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗೋದು ಮಾಡೋದು ಮಾಡ್ತಾರೆ, ಬಟ್ ಆದ್ರೆ ಅದೇ ತರ ಎಲ್ಲಾ ದಿನಗಳಲ್ಲೂ ಇರಲ್ಲ. ಇವಾಗ ಒಂದು ಫಂಕ್ಷನ್ ಬಂತು ಅಂದ್ರೆ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ, ಅದು ಇನ್ನೊಂದ್ಸತಿ ಹೋದ್ರಂದ್ರೆ ಬೇಡ ಇನ್ನೊಬ್ಳೆ ಹೋಗ್ಬಾ, ನನ್ಗೆ ಇಷ್ಟ ಇಲ್ಲ, ನನ್ಗಲ್ಲಂದ್ರೆ ಆಗಲ್ಲ, ಆ ತರದ್ದು ಕೂಡ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಆಲ್ಮೋಸ್ಟ್ ನೀವು ಶೇರಿಂಗ್ ಮಾಡ್ತೀರಾ. ಓಕೆ, ಆ ಡೀಪ್ ಫೀಲಿಂಗ್ಸ್ ಯಾರು ಅಪೋಸಿಟ್ ಇದ್ದಾರೋ ನಿಮ್ಮ ಒಂದು ಫೀಲಿಂಗ್ಸ್ ಅಲ್ಲಿ ಶೇರಿಂಗ್ ಅಂತೂ ನಡೀತಾ ಇದೆ. ಅಂದ್ರೆ ಮೀನ್ಸ್ ನೀವು ಹೇಳೋದೆಲ್ಲದು ಕೂಡ, ನೀವು ಇಲ್ಲಿ ಏನಾದ್ರೂ ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಆಗ್ತಾ ಇದ್ರೆ ನೀವು ಅವ್ರಿಗೆ ಫೋನ್ ಮಾಡಿ ಹೇಳೋದು ಅಥವಾ ಸಿಕ್ಕಾಗ ಹೇಳೋದು. ಅಪೋಸಿಟ್ ಪರ್ಸನ್ ಕೂಡ ನಿಮ್ಮ ಒಂದು ಎಮೋಷನಲ್ ಎಕ್ಸ್ಚೇಂಜ್ ಕೂಡ ಅವರು ಕೂಡ ಅವ್ರ ಲೈಫಲ್ಲಿ ಏನೇನ್ ಆಗ್ತಿದೆ, ಈ ತರ ಬಂದ್ರು ಮನೇಲಿ, ಈ ತರ ಆಯ್ತು, ನನ್ನ ಜಾಬ್ ಅಲ್ಲಿ ಈ ತರ ಆಯ್ತು, ನನ್ನ ಎಂಪ್ಲಾಯ್ ಈ ತರ ಹಂಗ್ ಮಾಡ್ದ, ಈ ತರದ್ದು ವಿಷಯಗಳು ಕೂಡ ನಡೀತಾ ಇದೆ, ಆಲ್ರೆಡಿ ನಡೀತಾ ಇದೆ. ದಟ್ ಈಸ್ ವೆರಿ ಗುಡ್. ಆಕ್ಚುಲಿ ನಾನು ಹೇಳ್ದೆ, ಮೂರನೇ ವ್ಯಕ್ತಿ ಇಲ್ಲೂ ಕೂಡ ಅನಿಸ್ತು ಅಂಡ್ ಕನ್ಫರ್ಮ್ ಆಗ್ತಾ ಇದೆ. ಮೂರನೇ ವ್ಯಕ್ತಿಯ ಒಂದು ಪ್ರವೇಶ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ, ಓಕೆ, 8 ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್, ಇಲ್ಲಿ ಸ್ವಲ್ಪ ನನ್ಗಿಷ್ಟು ಕೊಡು ಒಂಥರ ಬಿಸ್ನೆಸ್ ತರ ಪ್ರೀತಿ ಇದೆ, ಎಲ್ಲದೂ ಕೂಡ ಇದೆ, ಬಟ್ ಆದ್ರೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಅದು ಏನು, ಮೂರನೇ ವ್ಯಕ್ತಿ ಯಾರೋ ಬಂದು ಹೇಳಿದ್ರು ನೀನ್ ಈ ತರ ಹೆಂಗೆ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ದುಡ್ಡು ಕೊಡದೆ ಇರುವಂತದ್ದು, ಅಥವಾ ನಿಮಗ್ ಬೇಕಾಗಿರೋ ಟೈಮಲ್ಲಿ ದುಡ್ಡು ಕೊಡದೆ ಇರಬಹುದು, ನಿಮ್ಗೆ ಏನ್ ಅನ್ಕೊಂಡಿರ್ತಿರೋ ಅದಕ್ಕೆ ಬೇಕಾಗಿರುವಂತಹ ಒಂದು ಅಮೌಂಟ್ ಅನ್ನ ನಿಮ್ಗೆ ಕೊಡದೆ ಇರಬಹುದು, ಬಿಕಾಸ್ ಆಫ್ ಅವರಿಂದ ಅಲ್ಲ, ಮೂರನೇ ವ್ಯಕ್ತಿಯಿಂದ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಅವ್ರದ್ದು ಆಕ್ಚುಲ್ ಆಗಿ ಆ ಫೀಲಿಂಗ್ ಅಲ್ಲಿ ಏನು ಇಲ್ಲ, ಅವರು ನಿಮಗೆ ಕೊಡಬಾರ್ದು ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಆದ್ರೆ ಹೊರಗಡೆ ಒಂದು ಸೊಸೈಟಿ, ಅಂದ್ರೆ ಹೊರಗಡೆ ಸೊಸೈಟಿ ಅನ್ನೋಕ್ಕಿಂತ ಹೊರಗಡೆ ಇರೋರು, ನಿಮ್ಮಿಬ್ರು ಬಿಟ್ಟು ಬೇರೆ ಯಾರಾದ್ರೂ ಕೂಡ ಇಲ್ಲಿ ಹೊರಗಡೆ. ಓಕೆ, ಸೊ ಅವ್ರು ಬಂದು ಸ್ವಲ್ಪ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಓಕೆ, ದೆನ್ ವಾಟ್ ಮೆಸೇಜಸ್. ಓಕೆ, 4 ಆಫ್ ಸಾರ್ಟ್ಸ್, ಯಾವಾಗ್ಲೂ ಕೂಡ ಯೋಚನೆಯಲ್ಲಿ ಇದ್ದೀರಾ. ಓಕೆ, ಅಂಡ್ ಇಲ್ಲಿ ಯಾವ ರೀತಿ ಯೋಚನೆ ಇದೆ ಅಂತ ಅಂದ್ರೆ, ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾರೋ ಏನೋ. ಓಕೆ, ಎಲ್ಲಿ ನನ್ ಬಿಟ್ಟೋಗ್ಬಿಟ್ರೆ ನನ್ ಮುಂದೆ ಯಾರ್ ಗತಿ ಇದ್ದಾರೆ, ಆ ತರದ್ದು ಇದೆ. ಇವಾಗ ಎಕ್ಸಾಂಪಲ್, ಅಮ್ಮ ಯೋಚನೆ ಮಾಡ್ತಾ ಇರ್ಬೋದು, ಮಗ ಏನಾದ್ರು ಬಿಟ್ಟು ಹೋಗ್ಬಿಟ್ರೆ, ಇವಾಗ ಎಲ್ಲೋ ಫಾರಿನ್ನಿಗೆ ಹೋಗ್ಬಿಟ್ರೆ ನಾನು ಇಲ್ಲಿ ಒಬ್ಳೆ ಇರ್ತೀನಿ, ಅಥವಾ ಬೇರೆ ಊರ್ ಕಡೆ ಏನಾದ್ರು ಕೆಲಸ ಸಿಕ್ಕ್ರೆ ಅಂತ ಅಂದ್ರೆ ನಾನು ಇಲ್ಲಿ ಹೆಂಗೆ ನಾನು ಜೀವನ ಮಾಡ್ಲಿ, ಆ ತರದ್ದು ಯೋಚನೆಗಳು ನಿಮ್ಮಲ್ಲೂ ಕೂಡ ಇದೆ, ಕೆಲವೊಂದು ಸರಿ ಬರುವಂತದ್ದು. ಬಟ್ ಆದ್ರೆ ಅಪೋಸಿಟ್ ಪರ್ಸನ್ ಅಲ್ಲಿ ನೋಡೋದಾದ್ರೆ ಅವರಿಗೆ ಇರುವಂತದ್ದು ಏನು ಅಂತ ಅಂದ್ರೆ, ಅವರು ಒಂದು ಕನಸನ್ನ ನನ್ಸ್ ಮಾಡ್ಬೇಕು, ನಾನು ಒಂದು ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು, ನಾನು ಒಳ್ಳೆ ದುಡ್ಡು ಸಂಪಾದನೆಯನ್ನ ಮಾಡ್ಬೇಕು, ನಾನು ಒಳ್ಳೆ ಒಂದು ಒಂದು ಒಳ್ಳೆ ವ್ಯಕ್ತಿಯಾಗಿರ್ಬೇಕು, ಹಂಗಾಗಿ ನಾನು ನನ್ನ ಒಂದು ಕನಸನ್ನ ನಾನು ಮಾಡ್ಲಿಕ್ಕೆ ನಾನು ದೂರ ಹೋಗ್ಲೇಬೇಕು ಅಂತ ಅನ್ನೋದ್ರಲ್ಲಿ ಇದೆ. ಆಲ್ರೆಡಿ ಇಲ್ಲಿ ನನ್ಗೆ ರೆಸನೇಟ್ ಆಗ್ತಾ ಇರೋದು, ಸಮ್ ಬ್ರೇಕಪ್ಸ್ ಆಗಿರೋದು ಉಂಟು. ಓಕೆ, ಬ್ರೇಕಪ್ಸ್ ಆಗಿದೆ, ಸೊ ಬ್ರೇಕಪ್ ರಿಲೇಟೆಡ್ ಟು ದಿ ಪೆಂಟಿಕಲ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದ್ರಿಂದ, ಅಂಡ್ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿರೋದ್ರಿಂದ, ಓಕೆ, ಅದರಿಂದನೂ ಇರ್ಬೋದು. ಇಲ್ಲ ಅಂತ ಅಂದ್ರೆ ಇನ್ನೂ ಡೀಪರ್ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಅವ್ರದ್ದು ಕನಸನ್ನ ನನ್ಸಾಗ್ಲಿಕ್ಕೆ ಅವರು ಹೋಗ್ತಾ ಇದ್ದಾರೆ, ಅಂಡ್ ಆ ಒಂದು
ಆ ಒಂದು ಸನ್ನಿವೇಶಗಳು ಏನಾಗ್ತಿದೆ, ನಿಮ್ಗೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂಡ್ ಏನೋ ಊಟ ಸೇರ್ತಾ ಇಲ್ಲ ಅನ್ನೋದಾಗಿರ್ಬೋದು, ಯಾರ ಹತ್ರನೂ ಬೆರಿತಾ ಇಲ್ಲ ಅಂತನಾದ್ರೂ ಆಗಿರ್ಬೋದು. ಖಂಡಿತವಾಗ್ಲೂ ಆ ತರ ಮಾಡ್ಬೇಡಿ. ಓಕೆ, ನಿಮಗೆ ಒಂದು ಸಜೆಷನ್ಸ್ ಏನು ಅಂತ ಅಂದ್ರೆ, ಕಿಟಕಿಯಿಂದ ಆಚೆ ಅಥವಾ ಪ್ರಪಂಚ ತುಂಬಾನೇ ಚೆನ್ನಾಗಿದೆ. ಓಕೆ, ಸೊ ಅದನ್ನ ಬಿಟ್ಟು, ಆ ಒಂದು ಯೋಚನೆಯನ್ನ ಬಿಟ್ಟು ನೀವು ಹೊರಗಡೆ ಅವ್ರ ಒಂದು ವಿಷಯಕ್ಕೆ ನೀವು ಸಾಥನ್ನ ಕೊಡಿ. ಓಕೆ, ಸೊ ಇಲ್ಲಿ ಅಪೋಸಿಟ್ ಪರ್ಸನ್ ಇಂದು ಎಲ್ಲೂ ಕೂಡ ನೆಗೆಟಿವ್ ತರ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ನನ್ಗೆ. ಓಕೆ, ಸೊ ಬಿಕಾಸ್ ಆಫ್ ಪೆಂಟಿಕಲ್ಸ್ ಅಂಡ್ ದ ಮೂನ್ ಬಂದಿರೋದ್ರಿಂದ, ಓಕೆ, ಎಲ್ಲೋ ಒಂದ್ ಕಡೆ ಬೇರೆ ಪರ್ಸನ್ ಬಂದು ಹಣಕಾಸಿನ ವಿಚಾರದಲ್ಲಿ ಅವ್ರನ್ನ ಸ್ವಲ್ಪ ಏನು ಮ್ಯಾನಿಪುಲೇಷನ್ ಅಂತ ಅಂತೀವಲ್ಲ, ಹೇಳ್ಕೊಟ್ಟು ಮಾಡ್ಸಿರೋದು ಆ ತರದ್ದು ತೋರಿಸ್ತಾ ಇದೆ. ಬಟ್ ಜೆನ್ಯೂನ್ ಆಗಿ ಹಿ ಈಸ್ ಎ ವೆರಿ ಒಂದು ಒಳ್ಳೆ ವ್ಯಕ್ತಿತ್ವದವರು, ಯಾರೇ ಆಗಿರ್ಬೋದು ಅವರು. ಓಕೆ, ಅವ್ರದ್ದು ಆಸೆಗಳಿಗೆ ನೀವು ಸಾಥ್ ಕೊಡಿ ಅಂತ ಅನ್ನೋದು. ಅಂಡ್ ಓಕೆ, ಮತ್ತೇನ್ ಮೆಸೇಜಸ್ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Go slow, take time. Okay, you stand in the light of truth. Okay, ಯಾವುದೇ ಒಂದು ವಿಚಾರಕ್ಕೆ ಇಷ್ಟೊಂದೆಲ್ಲ ಆಗಿದೆ, ಏನೋ ಒಂದು ಸಣ್ಣ ವಿಚಾರ ಬಂತು, ಯಾರೋ ಮೂರನೇ ವಿಚಾರದಲ್ಲಿ ಬಂದ್ರು, ಸಡನ್ ಆಗಿ ನಾನು ಬ್ರೇಕಪ್ ಮಾಡ್ತೀನಿ, ಆ ತರದಲ್ಲಿ ಏನಾದ್ರು ನಿಮ್ಮ ಒಂದು ಥಾಟ್ಸ್ ಇತ್ತು ಅಂತ ಅಂದ್ರೆ, ಗೋ ಸ್ಲೋ, ಟೇಕ್ ಟೈಮ್. ಓಕೆ, ಎಲ್ಲದೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ವ್ಯಕ್ತ ಆಗುತ್ತೆ, ಯಾಕೆ ಈ ರೀತಿ ಆಯ್ತು ಅಂತ ಅನ್ನೋದು ಎಲ್ಲದೂ ಕೂಡ ಗೊತ್ತಾಗುತ್ತೆ. ಅಂಡ್ ಸಡನ್ ಆಗಿ ಡಿಸಿಷನ್ ನ ತಗೋಬೇಡಿ ರಿಲೇಟೆಡ್ ಟು ದಿ, ಆಕ್ಚುಲಿ ಇದು ರೀಡಿಂಗ್ ಬಂದ್ಬಿಟ್ಟು ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನು ಅಂತ. ಯೂಶುವಲ್ ಆಗಿ ಇಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ನನಗೆ ಅನ್ಸಿದ್ದು, ಯಾರೋ ಹತ್ರ ಬೇಜಾರಾಗಿದ್ದಾಗ ಅವ್ರ ಹತ್ರ ಬಂದು ನೀವು ನೋಡ್ತಾನೂ ಇರ್ಬೋದು. ಓಕೆ, ಅಪೋಸಿಟ್ ಪರ್ಸನ್ ಅಂತ ಹೇಳಿರೋದ್ರಿಂದ ಯಾರೋ ಒಬ್ರು ಬೇಜಾರ್ ಮಾಡಿರ್ಬೋದು, ನಿಮ್ಮಿಂದ ದೂರ ಹೋಗಿರ್ಬೋದು, ಏನೋ ಸಡನ್ ಆಗಿ ಡಿಸಿಷನ್ ನ ನೀನು ತಗೋಬೇಕು ಅಂತ ಅಂದಾಗ ಸ್ವಲ್ಪ ದಿನದ ಮಟ್ಟಿಗೆ ಪ್ಲೀಸ್ ವೇಟ್ ಮಾಡಿ. ಗೋ ಸ್ಲೋ, ಯು ಸ್ಟ್ಯಾಂಡ್ ಇನ್ ದ ಲೈಟ್ ಆಫ್ ಟ್ರೂತ್. ಓಕೆ, ನೀವೇನು ನಿಂತಿದ್ದೀರಾ, ಈ ಒಂದು ಸಿಚುವೇಶನ್ ಅಲ್ಲಿ ನಿಂತಿದ್ದೀರಾ, ಅದು ಸತ್ಯವಾಗಿದೆ. ಓಕೆ, ಆ ಒಂದು ಒಳ್ಳೆಯ ಒಂದು ಸ್ಥಾನದಲ್ಲಿ ನೀವು ಇದ್ದೀರಾ ಅಂತ. ಓಕೆ, ಅಂಡ್ ನಿಜವಾದ ಒಂದು ಬೆಳಕಿನಲ್ಲಿ ನೀವು ಇದ್ದೀರಾ. ಸೊ ಹಂಗಾಗಿ ರಿಸಲ್ಟ್ ಸಿಗುವಂಥದ್ದು ಅಂಡ್ ನಿಮ್ಗೆ ಒಂದು ವ್ಯಕ್ತ ಆಗುತ್ತೆ, ಯಾಕೆ ಈ ರೀತಿ ಆಯ್ತು ಅಂತ ಅನ್ನೋದು. ಅಕಸ್ಮಾತ್ ಏನಾದ್ರೂ ನೆಗೆಟಿವ್ ಸೈಡ್ ಅಲ್ಲಿ ನಿಮ್ದೇನಾದ್ರೂ ರಿಲೇಶನ್ಶಿಪ್ ಇತ್ತು ಅಂತ ಅಂದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೆಸೇಜಸ್ ಏನಿದೆ ಏಂಜಲ್ಸ್ ಕಡೆಯಿಂದ ಅಂತ ನೋಡ್ತಾ ಹೋಗೋಣ. ಕೊನೆಯದಾಗಿ ಮೆಸೇಜಸ್ ಏನಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೆಲ್ಪ್ಫುಲ್ ಪೀಪಲ್, ಇಂಪ್ರೂವಿಂಗ್ ಹೆಲ್ತ್. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆ, ಸೊ ನಾನು ಹೇಳ್ದೆ ಗೋ ಸ್ಲೋ, ಟೇಕ್ ಟೈಮ್ ಅಂತ ಹೇಳ್ಬಿಟ್ಟು ಬಂದಿರುವಂತಹ ಮೆಸೇಜಸ್ ಇಲ್ಲಿ ರೀಡೈರೆಕ್ಟ್ ಆಗಿ ಬಂದಿರುವಂತದ್ದು ಏನು ಅಂತ ಅಂದ್ರೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಸರಿ ಆಗುವಂತದ್ದು ಕಾಣಿಸ್ತಾ ಇದೆ. ಹಾಗಾಗಿ ಸಡನ್ ಆಗಿ ಯಾವುದೇ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗಬೇಡಿ. ಅಂಡ್ ಹೆಲ್ಪ್ಫುಲ್ ಪೀಪಲ್, ಅದಕ್ಕೆ ಜನ ಅಂದ್ರೆ ನಿಮ್ಮ ಒಂದು ಸರೌಂಡಿಂಗ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಅನ್ಕೋಬಹುದು. ಅಂಡ್ ಈ ಒಂದು ಸ್ಯಾಡ್ನೆಸ್ ಅಲ್ಲಿ ಇದಿರಲ್ಲ, ನನ್ಗೆ ಊಟ ಸೇರ್ತಾ ಇಲ್ಲ, ನನ್ಗೆಲ್ಲೂ ಕೂಡ ಮಾತಾಡಕ್ ಆಗ್ತಾ ಇಲ್ಲ, ನಾನು ಎಲ್ಲೂ ಕೂಡ ಹೋಗಕ್ ಆಗ್ತಾ ಇಲ್ಲ, ನನ್ಗೆ ಪದೇ ಪದೇ ಅವ್ರೇನೋ ಅಂದಿದ್ದು ನೆನಪಾಗ್ತಾ ಇದೆ, ಅದೆಲ್ಲ ಹೆಲ್ತ್ ರಿಲೇಟೆಡ್ ಆಗಿ ಮಾನಸಿಕವಾಗಿ ಕುಗ್ಗೋಗಿದ್ರೆ ಅದು ಕೂಡ ಇಂಪ್ರೂವೈಸ್ ಆಗುತ್ತೆ ನಿಮ್ಮ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.